ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಮೇಘನಾಥ್ ಅವರೇ, ನಾನೀಗ ಹೊರಡ್ತೀನಿ. ನಾನು ಹೋಗಿ ಆ ಮಂಚಯ್ಯನ ಕತೆ ನೋಡ್ಕೋತೀನಿ. ಹೋಗಿ. ನಿಮ್ಮಂಥವ್ರು ನಮ್ಮ ಜಾತಿಲಿ ಇರೋ ತನಕ ನಮ್ಮನ್ನ ಯಾರು ಅಲ್ಗಾಡ್ಸಕ್ಕಾಗಲ್ಲ. ಎಲ್ರೂ ಎಲ್ಲಿ ಹೋಗಿದಾರೋ ಏನೋ, ರಾತ್ರಿ ಎಲ್ಲಿ ಹೋದ್ರು, ಏನ್ ಮಾಡಿದ್ರು ಒಂದು ಗೊತ್ತಿಲ್ಲ. ಎಲ್ಲ ನಾಟಕ ಅಷ್ಟೇ. ರಾತ್ರಿಯಿಂದ ಒಂದಲ್ಲ ಒಂದು ನಾಟಕ ಆಡ್ತಾನೆ ಇದ್ದಾರೆ. ಇವರಿಂದ ಆ ಮೇಘನಾಥನಂತವ್ರ ಕಣ್ಣಲ್ಲಿ ಇನ್ನಷ್ಟು ಕೆಟ್ಟವ್ರಾಗ್ತಿದ್ದೀವಿ. ಮಂಚಯ್ಯನ್ ಬಿಡೋ ಮಾತೇ ಇಲ್ಲ, ಸಾಯಿಸ್ಬಿಡ್ತಾರೆ. ನಾನು ಕಾಯ್ತಿದ್ದೀನಮ್ಮ, ರಾತ್ರಿ ಅಂಥದ್ದೇನು ಗುಡ್ಡೆ ಹಾಕೋದಕ್ಕೆ ಹೋಗಿದ್ರು ಅಂತ ತಿಳ್ಕೊಳಕ್ಕೆ. ನೀವು ಏನು ಯೋಚನೆ ಬೇಕಾದರೂ ಮಾಡ್ಕೊಳ್ಳಿ, ನೀವೇನು ಬೇಕಾದರೂ ಅಂದ್ಕೊಳ್ಳಿ, ಏನೇನು ಮಾತಾಡಬೇಕೋ ಮಾತಾಡ್ಕೊಳ್ಳಿ. ಆದರೆ ನನಗೆ ಪೂರ್ತಿ ವಿಶ್ವಾಸ ಇದೆ, ಒಂದು ವೇಳೆ ಭೀಮಾ ಬಂದರೆ ಯಾವುದಾದ್ರೂ ಒಂದು ದೊಡ್ಡ ಕೆಲಸ ಮಾಡೇ ಬರ್ತಾನೆ. ಬಾಪ್ಪ ಭೀಮ್ರಾವ್, ಬಂದ್ಯಾ? ನನ್ ಗಂಡನ್ ಸಾವಿನ ಸುದ್ದಿ ತಂದ್ಯಾ? ಹೇಗೆ? ಅಮ್ಮ, ನೀವೇನು ಯೋಚಿಸ್ಬೇಡಿ. ಮಂಚಯ್ಯಣ್ಣಂಗೆ ಏನೂ ಆಗಲ್ಲ, ನಂಬಿಕೆ ಇಡಿ. ಅದೆಲ್ಲ ಬಿಡು, ಮೊದಲು ರಾತ್ರಿ ಇಡೀ ಎಲ್ಲೂ ಹೋಗಿದ್ರಿ ಅಂತ ಹೇಳಿ. ರಾತ್ರಿ ಏನು ಮಾಡಿದ್ವಿ ಅನ್ನೋದು ನಿಮಗೆ ಕೋರ್ಟಲ್ಲಿ ಗೊತ್ತಾಗುತ್ತೆ. ಅದನ್ನು ನಾನು ಈಗ ಹೇಳೋದು ಸರಿಯಲ್ಲ. ಮಗನೇ ಭೀಮಾ, ನೀನು ಹೋಗಿ ಬೇಗ ತಯಾರಾಗು. ನಾವೆಲ್ಲರೂ ಒಟ್ಟಿಗೆ ಕೋರ್ಟ್ಗೆ ಹೋಗೋಣ. ಹಾಂ ಅಪ್ಪ, ನಾನು ಇಲ್ಲೇ ಎಲ್ಲೋ ತಯಾರಾಗ್ಬಿಡ್ತೀನಿ. ರಮಾ, ನೀನು ನನಗೆ ಒಳಗಿಂದ ಬಟ್ಟೆ ತಗೊಂಬ. ಯಾಕಂದರೆ ಎಲ್ಲಿ ತನಕ ನಾನು ಪೂರ್ಣ ಅಣ್ಣ ಮತ್ತು ಮಂಚೆ ಅಣ್ಣನ ಸುರಕ್ಷಿತವಾಗಿ ಕರ್ಕೊಂಡು ಬರಲ್ವೋ ಅಲ್ಲಿವರೆಗೂ ನಾನು ವಠಾರದ ಒಳಗೆ ಬರಲ್ಲ. ಹೊರಡಿ, ನೀವೆಲ್ಲ ಹೋಗಿ ತಯಾರಾಗಿ ಬನ್ನಿ. ಜಿಜಾಬಾಯಿ, ನಿನ್ನೆ ರಾತ್ರಿ ನಾನು ಬರಲಿಲ್ಲ ಅಂತ ನಿನಗೆ ತುಂಬಾ ಚಿಂತೆ ಆಗಿರ್ಬೇಕಲ್ವಾ? ಹೆಂಡ್ತಿ ನಾನು, ಚಿಂತೆ ಆಗೋದು ಸಹಜ ಅಲ್ವಾ? ಹಾ, ಯೋಚನೆ ಮಾಡು, ನನಗೆಷ್ಟು ಚಿಂತೆ ಆಗಿರಬಾರ್ದು ಅಂತ. ನನ್ನ ಹೆಂಡ್ತಿನ ನನ್ನ ವೈರಿಗಳ ಜೊತೆ ನೋಡಿದಾಗ ಏನ್ ಹೇಳ್ತಿದ್ದೀರಾ? ಯಾವ ಬೈರಿಗಳು? ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಅರ್ಥ ಆಗುತ್ತೆ ನಿನ್ನೆ ರಾತ್ರಿ ಎಲ್ಲಿ ಯಾರ ಜೊತೆ ಇದ್ದೆ ಅಂತ. ಜೀಜಾಬಾಯಿ, ಈಗ ಇದನ್ ಬೇರೆ ಶುರು ಮಾಡಿದ್ಯಾ? ಇಷ್ಟು ದಿನ ಭೀಮನ್ ವಿರುದ್ಧ ಇದ್ದೆ, ಈಗ ಗಂಡನ್ ವಿರುದ್ಧ ಹೋಗ್ತಿದ್ಯಾ? ಹೋಗ್ತೀಯ ಬಿಡು, ನಿನ್ಗೆ ಅಭ್ಯಾಸ ಆಗಿದೆ. ಒಳ್ಳೆ ವ್ಯಕ್ತಿಗಳ ವಿರುದ್ಧ ಹೋಗೋದು ನಿನ್ಗೊಂದು ಚಟ. ಒಳ್ಳೆಯವರೆಲ್ಲ ನಿನ್ಗೆ ಕೆಟ್ಟವರಾಗೆ ಕಾಣಿಸ್ತಾರೆ, ಆದ್ರೆ ಹೋಗ್ತಾ ಹೋಗ್ತಾ ಎಲ್ರೂ ವಿರುದ್ಧ ಹೋಗೋ ಥರ ಆಗುತ್ತೆ. ಇದು ನಿನ್ನ ನೈತಿಕತೆಯ ಪತನ ಜೀಜಾಬಾಯ್. ಮುಂದೆ ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀಯ ನಿನಗೆ ಗೊತ್ತಾ?
ನ್ಯಾಯಾಲಯದಲ್ಲಿ ನೈತಿಕತೆಯ ಪತನನ ಅಳೆಯೋದಕ್ಕೂ ಸಾಧ್ಯ ಇಲ್ಲ. ಮೈಲಾರ್ಡ್, ಇದು 6 ತಿಂಗಳ ಹಳೆ ಕೇಸು. ಈ ಕೇಸ್ ಆಗ್ಲೇ ತೀರ್ಮಾನ ಕೂಡ ಆಗಿದೆ. ಸಾಕ್ಷ್ಯಾಧಾರದ ಮೇಲೆ ಪೂರ್ಣ ಅವ್ರಿಗೆ ಶಿಕ್ಷೆ ಕೂಡ ಆಗಿದೆ. ಹೀಗೆ ಸಾಲ್ವ್ ಆಗಿರೋ ಕೇಸ್ನ ಮತ್ತೆ ರೀಓಪನ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇದು ಕೋರ್ಟ್ನ ಸಮಯ ವ್ಯರ್ಥ ಮಾಡೋದಲ್ದೆ ಮತ್ತಿನ್ನೇನೂ ಅಲ್ಲ. ಆದ್ರಿಂದ ನಾನು ಕೋರ್ಟ್ ಮುಂದೆ ಕೇಳ್ಕೊತಾ ಇದ್ದೀನಿ, ಈ ಕೇಸ್ನ ಓಪನ್ ಮಾಡೋದು ಬೇಡ ಅಂತ. 1000 ಕೇಸ್ಗಳು ಪೆಂಡಿಂಗ್ ನಲ್ಲಿದೆ, ಅದ್ರ ಮೇಲೆ ಗಮನ ಕೊಡ್ಬೇಕಾಗಿದೆ. ದಟ್ಸ್ ಆಲ್ ಮೈ ಲಾರ್ಡ್. ಮಿಸ್ಟರ್ ಪೂನಾವಾಲಾ, ಅವತ್ತು ನೀವೇ ಈ ಕೇಸ್ನ ರಿಓಪನ್ ಮಾಡಬೇಕು ಅಂತ ಕೋರಿದ್ದು. ಅವತ್ತು ಷಡ್ಯಂತ್ರದ ಮಾತುಗಳಿದ್ವು, ಸತ್ಯಕ್ಕಿಂತ ಭಾವನೆಗಳು ಹೆಚ್ಚಿದ್ವು. ಆದ್ರೆ ಇವತ್ತು ಸತ್ಯ ಮತ್ತು ಸಾಕ್ಷಿಗಳ ಸಮಯ ಬಂದಿದೆ. ಮುಂದೆ ಈ ಕೇಸು ಸಾಕ್ಷಿ ಮತ್ತು ಸತ್ಯಗಳ ಆಧಾರದ ಮೇಲೆ ನಡೆಯಲ್ಪಡುತ್ತೆ. ಸರ್, ಈ ಕೇಸ್ನ 6 ತಿಂಗಳು ಬಿಟ್ಟಲ್ಲ, 60 ವರ್ಷ ಬಿಟ್ಟು ಓಪನ್ ಮಾಡಿಸಿದ್ರು ಆಗ್ಲೂ ರಿಓಪನ್ ಮಾಡಬೇಕಾಗಿರುತ್ತೆ. ಸಾಹೇಬ್ರು ಸಾಕ್ಷಿ ಕೇಳ್ತಿರೋದು ಭಾವನೆಗಳ ಜೊತೆ ಮತ್ತೆ ಆದರ್ಶಗಳ ಬೂಟಾಟಿಕೆಯಲ್ಲಿ ನಡೆಯೋದಿಲ್ಲ. ಮಾತಾಡ್ತಿದ್ದೀನಲ್ಲ, ಇದು ಕೇವಲ ಕೇಸ್ ಅಲ್ಲ ಸರ್, ಇದೊಂದು ಸ್ವಯಂ ಸೃಷ್ಟಿಯಾಗಿರೋ ಪದ್ಧತಿಯಾಗಿದ್ದು ಸಮಾಜ ಇದನ್ನ ಅಧಿಕಾರ ಮತ್ತು ಚರಿತ್ರೆ ಅಂತ ಭಾವಿಸಿದೆ. ಮೈ ಲಾರ್ಡ್, ನಾನು ಕೆಲವರನ್ನ ಕರಿಬೇಕು ಅಂತಿದ್ದೀನಿ. ಅಪ್ಪಣೆ ಕೊಡಿ. ಯಾರನ್ನು ಕರಿಬೇಕು ಅಂತಿದ್ದೀರಾ? ನಿಮ್ಮ ತಂದೆ, ನಿಮ್ಮ ಮಗ ಮತ್ತು ನಿಮ್ಮ ಪತ್ನಿಯವರನ್ನ. ಏನ್ರಿ ಮಾತಾಡ್ತಾ ಇದ್ದೀರಾ? ಅವ್ರನ್ನೆಲ್ಲ ಕರಿತಿಲ್ಲ ನಾನು. ಇವತ್ತು ಅವರು ಇಲ್ಲಿದ್ದು ಇದನ್ನ ನೋಡ್ಬೇಕಿತ್ತು. ನೀವು ಎಂತ ಅನ್ಯಾಯದ ಕೇಸ್ ನಾವು ವಹಿಸ್ಕೋತಿದ್ದೀರಾ ಅಂತ. ಅವ್ರಿಗೆ ಅನ್ಯಾಯ ಅಂತ ಅನಿಸ್ದೇ ಇರ್ಬೋದು, ಆದ್ರೆ ನಿಮ್ಮಲ್ಲಿ ಮೂಡ್ತಿರೋ ಭಾವನೆ ಅವ್ರಿಗೂ ಮೂಡ್ತಿತ್ತೇನೋ. ಅನ್ಯಾಯದ ಪರ ನೀವು ನಿಂತಿದ್ದೀರಾ ಅಂತ ತಿಳ್ಕೋತಿದ್ರು. ನೀವು ಯಾರನ್ನು ಕರಿಬೇಕು ಅಂತಿದ್ದೀರೋ ಅವ್ರನ್ನ ಕರೀರಿ. ವಿನಾಕಾರಣ ವಾದ ಆಗೋದು ಬೇಡ. ಬನ್ನಿ, ನೀವೆಲ್ಲರೂ ಬನ್ನಿ. ಮಂಚಯ್ಯ, ಹೇಳಿ ಸರ್. ನಡಿ ಹೊರಗೆ ಹೋಗಿ ಬರೋಣ. ಇಲ್ಲ 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 ಸರ್, ನಾನು ಹೊರಗೆ ಬರಲ್ಲ ಸರ್. ನಾನು ಹೊರಗೆ ಬಂದರೆ ಸಾಯಿಸ್ಬಿಡ್ತೀರ ನನ್ನ. ನಾನೆಲ್ಲೂ ಬರಲ್ಲ ಸರ್. ಹೊರಗೆ ಬರಲಿಲ್ಲ ಅಂದರೆ ಇಲ್ಲೇ ಸಾಯಿಸ್ಬಿಡ್ತೀವಿ. ನೀವು ಇಲ್ಲಿ ಸಾಯಿಸೋಕ್ಕಾಗಲ್ಲ ನನ್ನ. ನೀವು ಇಲ್ಲಿ ನನ್ನ ಸಾಯಿಸಿದ್ರೆ ಕಾರಣ ಕೊಡಬೇಕಾಗತ್ತೆ ನೀವು. ಆದರೆ ಹೊರಗೆ ಸಾಯಿಸಿದ್ರೆ ಆಗ ಎನ್ಕೌಂಟರ್ ಅಂತ ಹೇಳ್ಬಿಡ್ತೀರಾ. ಬರೀ ಮಾತಲ್ಲಿ ಕೇಳಲ್ಲ ಅನ್ಸುತ್ತೆ. ಎತ್ಕೊಳ್ಳೋ ಇವನ್ನ, ಹೊರ ಕರ್ಕೊಂಡು ಹೋಗೋಣ. ಬೇಡ, ಎದ್ದಳು ಆ ಮಗನೇ. ಬೇಡ ಸರ್, ಎದ್ದಳು. ನಡಿ ಹೊರಗೆ. ನಡಿ ಆ ಮಗನೇ. ನಡಿಯೋ. ಸರ್, ಬಿಟ್ಬಿಡಿ ಸರ್. ಬೇಡ ಬಾರ ಹೊರಗೆ. ನಡಿ. ಜಡ್ಜ್ ಸರ್, ಇಲ್ಲಿ ನಿಮ್ಮ ಮುಂದೆ ನಿಂತಿರುವಂತ ವ್ಯಕ್ತಿಗಳು, ಇವರೆಲ್ಲರ ಕತೆಗಳನ್ನೂ ನೀವು ಒಂದ್ಸಲ ಕೇಳಲೇಬೇಕು. ಆಮೇಲೆ ಈ ಕೇಸ್ನಲ್ಲಿ ಯಾವ ವಾದಗಳು ಆಗಲ್ಲ ಇವರ ಆನರ್. ಅಂದ್ರೇನು ನಾವಿಲ್ಲಿ ಕತೆ ಕೇಳಕ್ ಕೂತಿದೀವಾ? ಇವ್ರ ಕತೆಗಳಿಂದ ನ್ಯಾಯ ದೊರಕುತ್ತೆ ಅನ್ನೋ ಹಾಗಿದ್ರೆ ಈ ಕತೆನ ಕೇಳಲೇಬೇಕು. ಯಾಕೆಂದ್ರೆ ಇವ್ರ ಕತೆಗಳು ಹಾಗೂ ಪೂರ್ಣ ಜೀವನದ ಘಟನೆಗೂ ಬಹಳಷ್ಟು ಸಾಮ್ಯತೆಗಳಿವೆ. ವ್ಯತ್ಯಾಸ ಇರೋದು ಒಂದೇ, ಮೈ ಲಾರ್ಡ್. ಪೂರ್ಣನ ವಿರೋಧಿಸಿದ, ಅದಕ್ಕೆ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾನೆ. ಯಾರು ಬಾಯಿ ಮುಚ್ಕೊಂಡಿದ್ದಾರೋ ಅವರು ಅಸಹಾಯಕರಾಗಿ ನಿಂತಿದ್ದಾರೆ. ಕೋರ್ಟ್ ಕೂಡ ಕೇಳಬೇಕಿದೆ, ಇಲ್ಲಿ ಯಾರು ಸರಿ ಅಂತ. ಇವರು ಮೌನನ, ಇಲ್ಲ ಪೂರ್ಣನ್ ವಿರೋಧನ, ಇಲ್ಲ ಇಬ್ಬರದ್ದು ತಪ್ಪಿದೆಯಾ, ಅಥವಾ ಇವರಿಬ್ಬರ ತಪ್ಪಿಗಿಂತ ನಮ್ಮ ನ್ಯಾಯ ವ್ಯವಸ್ಥೆನೇ ತಪ್ಪ ಅಂತ.
ನ್ಯಾಯ ಕೊಡ್ಸಕ್ಕಾಗದೇ ಇರೋಂಥ ವ್ಯವಸ್ಥೆನಾ ಅಂತ. ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ ನನ್ನ? ನೀವು ಯಾಕೆ ಕರ್ಕೊಂಬಂದ್ರಿ ಇಲ್ಲಿಗೆ? ಇವತ್ತು ನಿನ್ನ ಕತೆ ಮುಗೀತು. ಕಾಪಾಡಕ್ಕೆ ಭೀಮ್ರಾವ್ ಇದ್ದಾನೆ ಅಂತಿದ್ಯಲ್ಲ, ಈಗ ಅವನು ಕೋರ್ಟಲ್ಲಿ ಕೂತಿದ್ದಾನೆ. ಅಲ್ಲಿ ಪೂರ್ಣನ್ ಕೇಸು ಸೋಲುತ್ತೆ, ಇಲ್ಲಿ ನಿನ್ನ ಹೆಣನೂ ಬೀಳುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಬೇಡ ಸರ್, ಬೇಡ ಬೇಡ, ಸಾಯಿಸ್ಬೇಡಿ ಸರ್ ನನ್ನನ್ನು, ದಯವಿಟ್ಟು ಸಾಯಿಸ್ಬೇಡಿ ಸರ್. ಓಡ್ ಹೋಗು, ಬೇಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಮೊದಲನೇ ಗುಂಡು ನಿನ್ನ ಕಾಲ್ಗೆ, ಉಳ್ದಿದ್ದೆರಡು ನಿನ್ನ ಎದೆಗಷ್ಟೇ. ಓಡೋಗೋ, ಇಲ್ಲ ಅಂದ್ರೆ ಇಲ್ಲೇ ನಿನ್ನನ್ನು ಸಾಯಿಸ್ಬೇಕಾಗುತ್ತೆ. ಓಡ್ ಹೋದ್ಯೋ ಬದುಕೊಂಡೆ, ಇಲ್ಲ ಗುಂಡು ಹೊಡಿತೀವಿ, ಇಲ್ಲೇ ಹೆಣ ಆಗೋಗ್ತ್ಯಾ. ಓಡೋಗೋ. ಆದ್ರೆ ನ್ಯಾಯಾಲಯದಲ್ಲಿ ಮೊದಲು ಕತೆ ಕೇಳಿ ಸರ್. ನ್ಯಾಯ ನೀವು ಹೇಳಿದ್ರಿ ಅಂತಲ್ಲ, ಅವರ ಪರಿಸ್ಥಿತಿಗಳನ್ನ ಅವಲೋಕಿಸಿ ಅರ್ಥೈಸ್ಕೊಳ್ಳೋದ್ರ ಮೂಲಕ ಸಿಗುವಂಥದ್ದು. ಮಾತಾಡಕ್ ಹೇಳಿ ಅವ್ರಿಗೆ. ಹೇಳಿ, ಇಲ್ಲಿವರೆಗೂ ಯಾರು ಕೇಳದೇ ಇರೋ ನಿಮ್ಮ ಮಗನ ಕತೆನ ಜಡ್ಜಿ ಸಾಹೇಬ್ರಿಗೆ ಹೇಳಿ, ಏನಾಯ್ತು ಅಂತ. ಮದುವೆ ಆಗಿ 4 ದಿನಕ್ಕೆ ನನ್ನ ಮಗ ಹುಚ್ಚ ಆಗ್ಬಿಟ್ಟ ಸಾಹೇಬ್ರೆ. ಹುಚ್ಚ ಯಾಕದ? ಮದುವೆಗೆ ಅಂತ ಕುದುರೆ ಮೇಲೆ ತಿಬ್ಬಣದಲ್ಲಿ ಹೋಗ್ತಾ ಇದ್ದ ಸಾಹೇಬ್ರೆ. ಮೇಲ್ನವ್ರು ಅವನನ್ನ ಕೆಳಗಡೆ ಇಳಿಸಿ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು. ಆಮೇಲೆ ಅವನ್ ಮುಖಕ್ಕೆ ಮಸಿ ಬೆಳೆದ್ರು ಜಡ್ ಸಾಹೇಬ್ರೆ. ಜನ ಅವನಿಗೆ ಅವಮಾನ ಮಾಡೋಕ್ ಶುರು ಮಾಡಿದ್ರು. ಅವಮಾನ ತಡ್ಕೊಳಕ್ಕಾಗ್ದೆ ಹುಚ್ಚ ಆಗ್ಬಿಟ್ಟ ಸಾಹೇಬ್ರೆ. ನಾನು ಒಬ್ಬಂಟಿ ಆಗ್ಬಿಟ್ಟೆ ಸಾಹೇಬ್ರೆ. ಅಮ್ಮ, ನೀವು ಹೇಳಿ. ನನ್ನ ಮಗನ್ನ ಅವರು ಕುದುರೆಯಿಂದ ಕೆಳಗಿಳಿಸ್ಬಿಟ್ರು. ಮದ್ವೆಗೆ ಹೋಗೋಕೆ ಬಿಡ್ಲಿಲ್ಲ. 6 ತಿಂಗಳು ಬಿಟ್ಟು ಮನೆಗೆ ಬಂದ್ರು. ಆಮೇಲೆ ಅವನಿಗೆ ಮದ್ವೆ ಮಾಡಿದ್ರು. 6 ತಿಂಗಳು ಈ ಮೇಲ್ನವ್ರು ಅವ್ರ ಮನೇಲಿ ಕೂಲಿಗೆ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡ್ರು, ಜೀತದ ಥರ. ನೀವು ಹೇಳಿಮ್ಮ. ನನ್ನ ಗಂಡನ್ನ ಕುದುರೆ ಮೇಲೆ ಹೋಗ್ತಿರೋದನ್ನ ನೋಡಿದ್ರು ಮದ್ವೆ ಸಮಯದಲ್ಲಿ. ಎಲ್ರೂ ಅವ್ರನ್ನ ತಡಿಯಕ್ ನೋಡಿದ್ರು, ಆದ್ರೆ ಇವರು ವಿರೋಧಿಸಿದ್ರು. ಎಲ್ಲರ ಜೊತೆ ಹೋರಾಡಿ ಕುದುರೆ ಮೇಲೇನೆ ಮದ್ವೆ ಮನೆಗೆ ಬಂದ್ರು. ಆದ್ರೆ ಮದ್ವೆ ಆಗಿ 1 ತಿಂಗಳಿಗೆ ಅವರನ್ನ ಸಾಯಿಸ್ಬಿಟ್ರು. ಮೇಲ್ನೋರು ಅವ್ರನ್ನ ಸಾಯಿಸ್ಬಿಟ್ರು. ನನ್ಗೆ ವಿಧವೆ ಪಟ್ಟ ಕಟ್ಬಿಟ್ರು. ನೀವು ಹೇಳಿ. ಸಾಯಿಸ್ಬಿಟ್ರು ಸಾಹೇಬ್ರೆ. ಆ ಜನ ನನ್ನ ಮಗುನ ಸಾಯಿಸ್ಬಿಟ್ರು ಸಾಹೇಬ್ರೆ.
ಮೈ ಲಾರ್ಡ್, ಈ ಕೋರ್ಟ್ ಇವತ್ತು ಇವರ ಕಣ್ಣೀರನ್ನು ನೋಡಿ ನ್ಯಾಯಾಲಯ ತನ್ನ ಕಲಾಪ ಪ್ರಾರಂಭ ಮಾಡಲಿ. ಪೂರ್ಣನ್ ಕಣ್ಣೀರು ನ್ಯಾಯ ಕೇಳ್ತಿದೆ ಮೈ ಲಾರ್ಡ್. ಯಾಕೆಂದ್ರೆ ಪೂರ್ಣನ್ ಮಗನಿಗೂ ಇದೇ ಗತಿಯಾಗಿದ್ದು. ಇವನ ಮಗನ್ನ ಕುದುರೆಯಿಂದ ಇಳಿಸಿ ಹೊಡೆದಿದ್ದಾರೆ. ಮದುವೆ ಆದ್ಮೇಲೆ ಮಗ ಸೊಸೆ ಹೆಂಡತಿನ ಮನೇಲಿ ಕೂಡ ಹಾಕಿ ಸುಟ್ಟು ಹಾಕಿದ್ದಾರೆ. ಪೂರ್ಣ ದೂರು ಕೊಟ್ಟಿದ್ದಕ್ಕೆ ಇದೇ ಮೇಲ್ನೋರು ಪೂರ್ಣನ್ ಮೇಲೆ ಕೇಸ್ ಬರೋ ತರ ಮಾಡಿದ್ದಾರೆ. ನ್ಯಾಯ ಕೇಳಕ್ ಬಂದವನ್ನೇ ಆರೋಪಿ ಮಾಡಿದ್ರು. ಸೊಸೆಯಿಂದ ಜಾಸ್ತಿ ವರದಕ್ಷಿಣೆ ಕೇಳಿದ್ರು. ಹೆಂಡತಿ ಮಗ ಬೇಡ ಅಂದ್ರು. ಅದೇ ಕೋಪದಲ್ಲಿ ಇವನೇ ಎಲ್ರಿಗೂ ಬೆಂಕಿ ಹಚ್ಚಿ ಸಾಯಿಸ್ಬಿಟ್ಟ ಅಂತ ಆರೋಪ ಮಾಡಿದ್ರು. ಅಕ್ಕಪಕ್ಕದಲ್ಲಿರೋರಿಗೆ ದುಡ್ಡು ಕೊಟ್ಟು ಇವನ ವಿರುದ್ಧ ಸಾಕ್ಷಿ ಹೇಳಿಸಿದ್ರು ಮೈಲಾಡ್. ಅವತ್ತಿಂದ ಇವನ ಹೆಂಡತಿ ಮಗ ಸೊಸೆಯನ್ನು ಕೊಂದ ಆರೋಪದಲ್ಲಿ ಜೈಲಲ್ಲಿ ಕುಳಿತಿದ್ದಾನೆ ಮೈಲಾಡ್. ಪೂರ್ಣನ ಕತೆ ಕೇಳಿದ ನಂತರನು ಈ ಕೋರ್ಟ್ ಕಣ್ಣೀರ್ ಬರಲಿಲ್ಲ ಅಂದ್ರೆ ಈ ನ್ಯಾಯಾಲಯಕ್ಕೆ ಬೀಗ ಹಾಕೋದೇ ವಾಸಿ ಮೈಲಾಡ್. ಈ ಕಥೆಯಲ್ಲಿ ಸತ್ಯ ಅನ್ನೋದಿದ್ರೆ ಖಂಡಿತ ಕೋರ್ಟ್ಗೆ ಅನುಕಂಪ ಮೂಡುತ್ತೆ. ಆದ್ರೆ ಮೈಲಾರ್ಡ್, 4 ಜನನ ಕರೆದ್ ನಿಲ್ಸಿ ಅವರಿಂದ ಚೆನ್ನಾಗಿ ಕತೆ ಹೇಳಿಸ್ತಿದ್ದಾರೆ. ಬುದ್ಧಿವಂತಿಕೆಯಿಂದ ಇದನ್ನ ಪೂರ್ಣಂಗ್ ಜೋಡಿಸ್ತಿದ್ದಾರೆ. ಕೊನೆಯಲ್ಲಿ ಭಾಷಣ ಮಾಡ್ತಿದ್ದಾರೆ ಇಲ್ಲಿ ಯಾರಿಗೂ ಹೃದಯನೇ ಇಲ್ಲ ಅಂತ. ಭಾವನೆಗಳ ಜೊತೆ ಆಡ್ತಿದ್ದಾರೆ. ಇದ್ರಲ್ಲಿ ಸತ್ಯ ಎಲ್ಲಿದೆ? ಈ ಹುಡುಗ ಗೊತ್ತಾ ನಿಮ್ಗೆ? ಇವನ ಹೆಸರೇನು ಗೊತ್ತಾ? ಭೀಮ್ರಾವ್. ಇವನು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾನೆ ಮೈಲಾಡ್, ದಿನಪತ್ರಿಕೆ ಆಫೀಸಲ್ಲಿ. ಇವರ ಹಳೆ ಪತ್ರಿಕೆಗಳಲ್ಲಿ ಇವರ ಕತೆ ಮುದ್ರಣ ಆಗಿದೆ. ಪತ್ರಿಕೆಯಲ್ಲಿ ಬಂದಿರೋದೇ ಸುಳ್ಳು ಅಂತಾದ್ರೆ ಸುಳ್ಳು ಸುದ್ದಿ ಮುದ್ರಣ ಮಾಡಿದ್ದೀರಾ ಅಂತ ಮಾಲೀಕರ ವಿರುದ್ಧ ಕೇಸ್ ಮಾಡಬಹುದು ಮೈಲಾಡ್. ನಿಂತ್ಕೋ ಮಂಚಯ್ಯ, ನಿಂತ್ಕೋ ನಿಂತ್ಕೋ. ನಿಂತ್ಕೋ ಮಂಚಯ್ಯ, ನಿಂತ್ಕೋ ಮಂಚಯ್ಯ, ನಿಂತ್ಕೋ ಮಂಚಯ್ಯ. ಮಂಚಯ್ಯಣ್ಣ ಯಾಕೆ ಹೋಗ್ಬೇಡಿ, ನಿಮ್ಗೇನು ಆಗಲ್ಲ. ನನ್ ಮೇಲೆ ನಂಬಿಕೆ ಇಡಿ, ನಂಬಿಕೆ ಇಟ್ಕೊಳ್ಳಿ. ಸಾಯಿಸ್ಬಿಡ್ತಾರೆ ನನ್ನವರು. ಇಲ್ಲ ಇಲ್ಲ, ಓಡ್ ಹೋಗ್ಬೇಡಿ, ಅವ್ರು ನಿಮ್ಗೇನು ಮಾಡಕ್ಕಾಗಲ್ಲ. ಎಲ್ರನ್ನು ಸಾಯಿಸ್ಬಿಡೋಣವಾ? ಬೇಡ, ಹಾಗೆಲ್ಲ ಮಾಡೋದು ಬೇಡ. ಹೆಣ್ಮಕ್ಳ ಮೇಲೆ ಗುಂಡು ಹೊಡೆದ್ರೆ ನಾವು ಸಿಕ್ಕಾಕೋತೀವಿ. ಅದರಲ್ಲೂ ಅವಳು ಭೀಮರಾವ್ ಹೆಂಡತಿ ಬೇರೆ, ಸುಮ್ಮನೆ ಬಿಡಲ್ಲ ನಮ್ಮನ್ನ.
ಬಟ್ಟೆಲೇನೋ ತಂದಿರೋ ಆಗಿದೆಯಲ್ಲ ಇವರು. ಮಂಚಯ್ಯನ ಇನ್ನೊಂದಷ್ಟು ದೂರ ಓಡಿಸ್ಬೇಕು ನಾವು. ಇವರು ಹೆಂಗಸರು ಎಷ್ಟು ದೂರ ಓಡ್ಬೋದು. ನಮ್ಮ ಗುರಿನ ನಾವು ಬಿಡೋದು ಬೇಡ. ಇವರಿಂದ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಹೊಡೆದು ಬಿಸಾಕಣ. ಓಡೋ ಮಂಚಯ್ಯ! ಅಣ್ಣ ಓಡೋ ಮಂಚಯ್ಯ! ನಿಂತ್ಕೊಳ್ಳಿ. ನೀವಿಲ್ಲಿಂದ ಮುಂದೆ ಹೋಗಕ್ಕಾಗಲ್ಲ. ಮಂಚೆ ಅಣ್ಣನ ನೀವು ಸಾಯಿಸೋ ಹಾಗಿಲ್ಲ. ಅವ್ರನ್ನ ಠಾಣೆಗೆ ವಾಪಸ್ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು. ನಾವು ಮುಂದೆ ಹೋಗೋರೆ ಮಂಚಯ್ಯನ ಹಿಡಿದು ಎನ್ಕೌಂಟರ್ ಮಾಡೇ ಮಾಡ್ತೀವಿ. ನೋಡಿ, ನಮ್ಮ ಹತ್ರ ಮೆಣಸಿನ ಪುಡಿ ಇದೆ. ಒಂದು ಹೆಜ್ಜೆ ಮುಂದಿಟ್ರು ಇದನ್ನ ನಿಮ್ಮ ಮೇಲೆ ಎರಚಬೇಕಾಗತ್ತೆ. ನಮ್ಮ ಕಣ್ಣಿಗೆ ಖಾರದ ಪುಡಿ ಎಸಿತೀರಾ? ಜಾಗ ಬಿಡಿ. ನೀವು ದೂರ ನಿಲ್ಲಿ, ಇಲ್ಲ ಅಂದ್ರೆ ನಿಜವಾಗ್ಲೂ ಖಾರದ ಪುಡಿ ಏರ್ಸ್ಬೇಕಾಗುತ್ತೆ. ನೋಡಿ, ನ್ಯಾಯ ಅನ್ಯಾಯ ದಾರಿ ಹಿಡಿದಾಗ ಅದನ್ನ ತಡೆಯೋದು ನಮ್ಮ ಕರ್ತವ್ಯ. ದಯವಿಟ್ಟು ನೀವು ಮುಂದೆ ಬರಬೇಡಿ, ಇಲ್ಲಾಂದ್ರೆ ಈ ಖಾರದ ಪುಡಿನ ನಿಮ್ಮ ಮೇಲೆ ಹಾಕ್ಬೇಕಾಗುತ್ತೆ. ಪೊಲೀಸ್ ಪೇದೆಗಳು ನಾವು. ನಮ್ಮ ಮೇಲೆ ಎರಚಿದ್ರೆ ಎರಡರನ್ನೂ ಒಳಗೆ ಹಾಕ್ಬೇಕಾಗುತ್ತೆ. ಹಾ,